ನಮಸ್ಕಾರ. ಎಸ್, ಚಿನ್ನದ ಬೆಲೆ ಇವತ್ತು ಸಹ ಕಮ್ಮಿ ಆಗಿದೆ. ಎಸ್, ಸತತವಾಗಿ ಇವತ್ತು ಆಲ್ಮೋಸ್ಟ್ ಮೂರನೇ ದಿನ ಒಳ್ಳೆ ಬಜೆಟ್ನಲ್ಲಿ ಒಳ್ಳೆ ಪ್ರೈಸಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ 5 to 10% ಚಿನ್ನದ ಬೆಲೆ ಇಳಿಯುತ್ತೆ ಅಂತ ಹೇಳಿಬಿಟ್ಟು. ಸೊ ಇನ್ನೂ ಪ್ರಿಡಿಕ್ಷನ್ಗಳ ಪ್ರಕಾರ 15% ತನಕನೂ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 5 to 15% ತನಕ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಯಾರು ಹೇಳ್ತಾ ಇರೋದು? ಅನಾಲಿಟಿಕ್ಸ್ ಮಾಡ್ತಾ ಇರುವಂಥದ್ದು, ಇದ್ರ ಮೇಲೆ ಸ್ಟಡಿ ಮಾಡ್ತಾ ಇರುವಂಥದ್ದು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರೋರು ಇದನ್ನೆಲ್ಲ ಸರ್ವೆ ಮಾಡಿ ನಂತರ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಬೇಸಿಕಲಿ 5 to 15% ಚಿನ್ನದ ಬೆಲೆ ಇಳಿಕೆ ಆಗುತ್ತೆ. 15% ಅಂತ ಅಂದ್ಬಿಟ್ರೆ ತುಂಬಾ ಜನ ಈಗ ಆಲ್ರೆಡಿ ಕಮೆಂಟಲ್ಲಿ ತಿಳಿಸ್ತಾರೆ, ಹೇಳ್ತಾರೆ 55,000ಕ್ಕೆ ಬಂದ್ಬಿಡುತ್ತಾ 10 ಗ್ರಾಮ್ ಚಿನ್ನ, ಹೇಗೆ ಹಾಗೆ. 55,000 ಎಲ್ಲ ಬರಲ್ಲ, ಬಟ್ ಒಂದು ಮಟ್ಟಕ್ಕೆ ಕಮ್ಮಿ ಆಗುತ್ತೆ. ಇವಾಗ ಆಲ್ಮೋಸ್ಟ್ 85,000 ತನಕ ಹೋಗಿದೆ ಅಲ್ವಾ. ಕ್ರಮೇಣವಾಗಿ ಒಂದು ಇಳಿಯುತ್ತೆ, ಒಂದು 70 ತನಕ ಬಂದರೂ ಓಕೆ, ಅಫೋರ್ಡ್ ಮಾಡ್ಬೋದು. ಬಟ್ 50 ಡೌಟು, ಬಟ್ ಕಮ್ಮಿ ಆದಷ್ಟು ಒಳ್ಳೇದೇನೆ ಅನಾಲಿಟಿಕ್ಸ್ ಪ್ರಕಾರ ಈಗ ಬಂದಿರುವಂಥ ವಿಷಯ. ಸೊ ಎನಿವೇಸ್, ಇವತ್ತಿನ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಎಷ್ಟಿದೆ ನೋಡೋಣ ಬನ್ನಿ. 22 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ ಕರ್ನಾಟಕದಲ್ಲಿ 8,225 ರೂಪಾಯಿ, 8,225. ನೆನೆ 8,285. 10 ಗ್ರಾಮಿನ ಚಿನ್ನ 82,250. ನೆನೆ 82,850. ನೆನಪಿದ್ರೆ 85,000 ಮೇಲೆ ಹೋಗಿದ್ದಂತ 10 ಗ್ರಾಮಿನ ಚಿನ್ನ ಇವತ್ತು ವಾಪಸ್ಸು 82,000ಕ್ಕೆ ಬಂದು ಕೂತಿದೆ. ಆಕ್ಚುಲಿ 85,000 ತನಕ ಹೋಗಿತ್ತು, ವಾಪಸ್ 82,000 ಬಂದಿದೆ. ಸೊ ಬೇಸಿಕಲಿ ನೆನೆಗೂ ಇವತ್ತಿಗೂ 60 ರೂಪಾಯಿ ಬೆಲೆ ಇಳಿಕೆ ಆಯಿತು. 600 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇವತ್ತು ಬೆಲೆ ಇಳಿಕೆ ಆಗಿದೆ. ಆಲ್ಮೋಸ್ಟ್ ಮೊನ್ನೆಯಿಂದ ನಾವು ನೋಡಿದ್ರೆ ಒಂದು 2,500 ತನಕ ಇಳಿಕೆ ಆಯಿತು ಚಿನ್ನದ ಬೆಲೆ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಇವತ್ತು 8,973. ನೆನೆ 9,038. 10 ಗ್ರಾಮಿನ ಚಿನ್ನ 89,730. ನೆನೆ 90,380. ನೆನೆಗೂ ಇವತ್ತಿಗೂ 65 ರೂಪಾಯಿ ಇಳಿಕೆ ಆಯಿತು. 650 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ ಇವತ್ತು 6,730. ನೆನೆ 6,779. 10 ಗ್ರಾಮಿನ ಚಿನ್ನ 67,300. ನೆನೆ 67,790. ಇದು ಸಹ 49 ರೂಪಾಯಿ ಇಳಿಕೆ ಆಯಿತು. 490 ರೂಪಾಯಿ ಇವತ್ತು ಇಳಿಕೆ ಆಗಿದೆ. ಚಿನ್ನದ ಬೆಲೆ ಒಳ್ಳೆ ಬಜೆಟಲ್ಲಿ ಕಮ್ಮಿ ಆಗಿದೆ. ಬೆಳ್ಳಿಯ ದರ ಏನಾದರೂ ವ್ಯತ್ಯಾಸ? ಎಸ್, ಬೆಳ್ಳಿ ದರನೂ ಸಹ ಇಳಿಕೆ ಆಗಿದೆ. 102 ರೂಪಾಯಿ ಆಗಿದೆ ಇವತ್ತು ಬೆಳ್ಳಿಯ ದರ. 103 ರೂಪಾಯಿ ಇತ್ತು, ಸುಮಾರು ಒಂದು 4 ದಿನದಿಂದ 103 ರೂಪಾಯಲ್ಲಿ ಇದ್ದಿದ್ದು ಇವತ್ತು 102 ರೂಪಾಯಿಗೆ ಬೆಳ್ಳಿಯ ದರ ಬಂದಿದೆ. 1,02,000 ರೂಪಾಯಿ ಬೆಳ್ಳಿ 1 kgಗೆ ಆಗುತ್ತೆ. ನಾನು ಹೇಳೋದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ, GST ಮೇಕಿಂಗ್ ವೇಸ್ಟೇಜ್ ಇನ್ಕ್ಲೂಡ್ ಆಗೋಲ್ಲ. ಪ್ರತಿ ಸತಿ ನಾನು ಸ್ಟ್ರೆಸ್ ಮಾಡ್ತೀನಿ, ಯಾಕಂದರೆ ಇದು ಮಾರ್ಕೆಟ್ ವ್ಯಾಲ್ಯೂ ಅಷ್ಟೇ ಹೇಳೋದು. ಚಿನ್ನ ಖರೀದಿ ಮಾಡೋರಿದ್ರೆ ಖರೀದಿ ಮಾಡಿ, ಇದು ಸೂಕ್ತವಾದ ಸಮಯ. ಇನ್ನೂ ಕಮ್ಮಿ ಆಗುತ್ತೆ. ಕಾಯೋರಿದ್ರೆ ಕಾಯಿ, ಇಲ್ಲ ಚಿನ್ನ ಬೇಕು ಅನ್ನೋರಿದ್ರೆ ಖರೀದಿ ಮಾಡಿ. ಚಿನ್ನದ ಬೆಲೆ ಕಮ್ಮಿ ಆಗ್ತಾ ಇದೆ. ಸೊ ಮಾರ್ಕೆಟ್ ವ್ಯಾಲ್ಯೂ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ವಿಡಿಯೋ ಮಾಡೋದು, ಯಾಕಂದರೆ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ ಅಂತ ಹೇಳಿ. ಸೊ ಚಿನ್ನದ ಬೆಲೆ ಕಮ್ಮಿ ಆಗ್ತಾ ಇರೋದೇ ಸಂತೋಷ, ಉಲ್ಲಾಸ. ನಿಮಗೂ ಸಂತೋಷ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಕಮ್ಮಿ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಚಿನ್ನ ಖರೀದಿ ಮಾಡೋರು ಇನ್ವೆಸ್ಟ್ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡೋರಿಗೆ ಸ್ವಲ್ಪ ಲಾಸು, ಬಟ್ ಪರವಾಗಿಲ್ಲ. ಇವತ್ತಲ್ಲ ನಾಳೆ ಎದಳುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ಕರೆಂಟ್ ಮಾರ್ಕೆಟ್ ಥಿಂಕ್ ಮಾಡಿದ್ರೆ ಇವಾಗ ಕಮ್ಮಿ ಆಗ್ತಾ ಇದೆಯಲ್ಲ, ಅದೇ ಸಂತೋಷ. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿ ದರದ ಬಗ್ಗೆ ವಿಡಿಯೋ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.